ವೀಕ್ಷಕರೇ, ಸಿದ್ಧಾರ್ಥ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. पकाले पचार की दो करोड़ दिन। जय मंगलम जय नमः पार्वतीश्वर महादेव। ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ 25/2/2025ರಿಂದ 1/3/2025ರವರೆಗೆ ಕಾರ್ಯಕ್ರಮ ನಡೆಯಲಿದ್ದು ದಿನಾಂಕ 25/2/2025ರಿಂದ 1/3/2025ರವರೆಗೆ ದನಗಳ ಜಾತ್ರೆ ಮತ್ತು ದನಗಳ ಭವ್ಯ ಪ್ರದರ್ಶನ ಇರಲಿದ್ದು ಹಾಗೂ ಹಲವಾರು ಬಯಲಾಟಗಳ ಕಾರ್ಯಕ್ರಮ ಸಹ ಈ ಜಾತ್ರೆಯಲ್ಲಿ ನಡೆಯಲಿದ್ದು ದಿನಾಂಕ 27/2/2025ರಂದು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರವನ್ನು ಶ್ರೀ ಬನಶಂಕರಿ ತೋಟದ ಶ್ರೀ ವಿಠ್ಠಲ್ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ಹಾಗೂ ಇನ್ನಿತರ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು. ಅವತ್ತಿನ ದಿವಸ ಸದಾಶಿವ ಮುತ್ಯಾರ ಭಾವಚಿತ್ರ ಮಠಕ್ಕೆ ತಲುಪಿದ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಇರುತ್ತದೆ. ತದನಂತರ ಹಲವಾರು ಭಜನೆಗಳು, ಶಿವಭಜನೆ ಇರುತ್ತದೆ. ದಿನಾಂಕ 28/2/2025ರಂದು ಮುಂಜಾನೆ 5 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ನವದುರ್ಗಿಯರಿಗೆ ಒಡೆಯಳಾದಂಥ ಚಂದ್ರಮ್ಮ ತಾಯಿಯು ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಪ್ಪನವರ ಗದ್ದಿಗೆಗೆ ಮಹಾರುದ್ರಾಭಿಷೇಕ ಇರುತ್ತದೆ. ತದನಂತರ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಕೊಡಲಾಗುವುದು. ಏನಪ್ಪ ಅಂದ್ರೆ ಭೂಮಿಗೆ ಬಂದ ಮೇಲೆ ಯಾವುದರ ಒಂದು ದೀಕ್ಷೆಯನ್ನು ಪಡ್ಕೋಬೇಕಂತ, ದೀಕ್ಷೆ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ. ಅದಕ್ಕೆ ಯಾರು ದೀಕ್ಷೆಯನ್ನು ತಗೊಳ್ಳೋ ಇಚ್ಛೆ ಇರ್ತೈತಿ ಅವರು ಬಂದು ಪೂಜ್ಯರಿಂದ ದೀಕ್ಷಾ ಕಾರ್ಯಕ್ರಮವನ್ನು ತಗೊಳ್ಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಆ ದೀಕ್ಷಾ ಕಾರ್ಯಕ್ರಮ ಮುಗಿದ ನಂತರ ಹಲವಾರು ಕಾರ್ಯಕ್ರಮಗಳು ಇರುತ್ತದೆ, ಸನ್ಮಾನ ಕಾರ್ಯಕ್ರಮಗಳು ಇರುತ್ತದೆ. ಸಾಯಂಕಾಲ ಅಂದರೆ 28/2/2025ರಂದು ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ಹಲವಾರು ಭಕ್ತಾದಿಗಳು ಆ ರಥೋತ್ಸವಕ್ಕೆ ಬರಲಿದ್ದು ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಬರಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಆ ಮುಗಿದ ನಂತರ ಹಲವಾರು ಕಾರ್ಯಕ್ರಮಗಳು ರಾತ್ರಿ ಇರುತ್ತವೆ. ದಿನಾಂಕ 1/3/2025ರಂದು ತ್ರಿಕಾಲಜ್ಞಾನದ ಕಾಲಜ್ಞಾನ ಸಾರುವುದು, ನುಡಿ ಸಾರುವುದು. ಆ ನುಡಿನ ಆದ ನಂತರ ತೆರಬಂಡಿ ಸ್ಪರ್ಧೆ ಇರುತ್ತದೆ. ತೆರಬಂಡಿ ಸ್ಪರ್ಧೆ ಮುಗಿದ ತಕ್ಷಣ ಏನಪ್ಪ ಅಂದ್ರೆ ಸಾಯಂಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಇರುತ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಜಾತ್ರೆಯಲ್ಲಿ ನಡೆಯಲಿದ್ದು ಏನಪ್ಪ ಅಂದ್ರೆ ವಿಶೇಷವಾಗಿ 25/2/2025ರಿಂದ 1/3/2025ರವರೆಗೆ ದನಗಳ ಜಾತ್ರೆ ಮತ್ತು ದನಗಳ ಭವ್ಯ ಪ್ರದರ್ಶನ. ಅಂದ್ರೆ ದನಗಳ ಜಾತ್ರೆ ಅಂದ್ರೆ ರೈತರ ಜಾತ್ರೆ. ಈ ರೈತರ ಹೆಂಗೆ ಮಾಡಬೇಕಪ್ಪ ಅಂದ್ರೆ ಈ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿ ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಪ್ಪನವರ ಜಾತ್ರೆಗೆ ಹಲವಾರು ರೈತರು ಬಂದು ಈಗ ಜಾಗವನ್ನು ಹಿಡಿದಾರೆ ಜಾತ್ರೆಯ ಸಲುವಾಗಿ. ಇನ್ನೂ ಹೆಚ್ಚಿನ ಮಟ್ಟದ ರೈತರು ಬಂದು ಈ ಜಾಗೆಯನ್ನು ಹಿಡಿದು ಈ ಕಾರ್ಯಕ್ರಮವನ್ನು ಏನು ಮಾಡಬೇಕಂದ್ರೆ ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರು ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದನ ಪಡೆದು ಪಾವನರಾಗಬೇಕೆಂದು ಕೇಳುತ್ತಾ ನನ್ನ ನಡುವ ಮತ್ತಿಗೆ ವಿರಾಮ ನೀಡುತ್ತೇನೆ. ಡೇಟ್ ಹೇಳಿರೋದಾಗಬೇಕು. ದಿನಾಂಕ 28/2/2025ರಂದು ರಥೋತ್ಸವ ಮುಗಿದ ತಕ್ಷಣ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಇರುತ್ತದೆ. ತುಲಾಭಾರ ಅಂದ್ರೆ ಏನಪ್ಪ ಅಂದ್ರೆ ಅಜ್ಜರ ತೂಕಷ್ಟು ಹಣವನ್ನು ಕೊಡ್ತಾರೆ. ಏನಂದ್ರೆ ಹೆಂಗೂ ಯಾರು ತುಲಾಭಾರವನ್ನು ಮಾಡೋಂಗಿಲ್ಲ. ಎದಕ್ಕೆ ಮಾಡ್ತಾರೆ ಅಂದ್ರೆ ಪೂಜ್ಯರಿಂದ ಅವರಿಗೆ ಏನಾದರೂ ಒಂದು ಒಳ್ಳೆಯದಾಗಿರ್ತದೆ. ಅದ ತಕ್ಷಣ ಆ ತುಲಾಭಾರ ಕಾರ್ಯಕ್ರಮ ಸಹ ಇರುತ್ತದೆ. ಅದಕ್ಕೆ ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೇನೆ.
ಇದಾಗಿತ್ತು ಇವತ್ತಿನ ಸಿದ್ಧಾರ್ಥ್ ನ್ಯೂಸ್. ನಮಸ್ತೆ.